ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ರಂಗಪ್ಪನಪಾಳ್ಯ ನಿವಾಸಿ 18 ವರ್ಷದ ಹರೀಶ್ ಎಂಬ ಯುವಕ ಹೊಸಪೇಟೆ ಗ್ರಾಮದ ಸಮೀಪದ ಜಮೀನಿನಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಘಟನೆ ತಾಲೂಕಿನ ಜನರನ್ನ ಬೆಚ್ಚಿ ಬೀಳಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕುಟುಂಬದವರ ಮಾಹಿತಿ ಪ್ರಕಾರ ಹರೀಶ್ ಕಳೆದ ಸುಮಾರು ವರ್ಷದಿಂದ ಹೊಸಪೇಟೆ ಗ್ರಾಮದ ಯುವತಿಯೊಬ್ಬಳೊಂದಿಗೆ ಪ್ರೀತಿಯ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ. ಆದರೆ ಇಬ್ಬರು ಅಪ್ರಾಪ್ತ ವಯಸ್ಸಿನವರಾಗಿದ್ದರಿಂದ ಈ ಸಂಬಂಧ ಎರಡು ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿತ್ತು. ಕೆಲ ದಿನಗಳ ಹಿಂದೆ ಈ ವಿಚಾರ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಎರಡೂ ಕುಟುಂಬಗಳನ್ನು ಕರೆಸಿ ಪೊಲೀಸ್ ಅಧಿಕಾರಿಗಳು ಮಾತುಕತೆ ನಡೆಸಿ ರಾಜಿ ಮೂಲಕ ವಿವಾದವನ್ನು ಬಗೆಹರಿಸಿದ್ರು ಅಂತ ತಿಳಿದುಬಂದಿದೆ. ಆದರೂ ಇಬ್ಬರು ಆಗಾಗ ಭೇಟಿ ಮಾಡ್ತಿದ್ರು ಅಂತ ಗಮನಿಸಿದ್ದ ಯುವತಿಯ ಕುಟುಂಬದವರು ಹರೀಶ್ ಮೇಲೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆಂದು ಕುಟುಂಬದವರು ಆರೋಪಿಸಿದ್ದಾರೆ. ಈ ವಿಚಾರದ ಬಗ್ಗೆ ಮತ್ತೆ ಪೊಲೀಸ್ ಠಾಣೆಯಲ್ಲಿ ಚರ್ಚೆ ನಡೆದಿದ್ದು ಅಲ್ಲಿಯೂ ರಾಜಿ ಮಾಡಿಕೊಂಡು ಮನೆಗೆ ಹಿಂದಿರುಗಲಾಗಿತ್ತು ಅಂತ ತಿಳಿದು ಬಂದಿದೆ. ಮೃತ ಹರೀಶ್ ಅವರ ತಂದೆ ಸುಮನ್ ಟಿವಿಯೊಂದಿಗೆ ಮಾತನಾಡಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ರಾಜಿ ಮೂಲಕ ಬಗೆಹರಿಸಿಕೊಂಡಿದ್ವು. ಠಾಣೆಯಿಂದ ಮನೆಗೆ ಬಂದ ನಂತರ ನನ್ನ ಮಗ ತುಂಬಾ ಮನನೊಂದಿದ್ದ. ಬಳಿಕ ಹೊಸಪೇಟೆ ಗ್ರಾಮದ ಯುವತಿ ಕುಟುಂಬಸ್ಥರಿಗೆ ಸಂಬಂಧಿಸಿದ್ದು ಎನ್ನಲಾದ ಜಮೀನಿನಲ್ಲಿ ಈ ದುರ್ಘಟನೆ ನಡೆದಿದೆ ಅಂತ ಕಣ್ಣೀರಿನೊಂದಿಗೆ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಓದ್ತಾ ಇದ್ರು ಇಲ್ಲಿ ಗೌರಿಬಿದನೂರಲ್ಲಿ, ಅವನು ಗೌರಿಬಿದನೂರಲ್ಲಿ ಓದ್ತಾ ಇದ್ದ, ಅವ್ರಿಗೂ ಗೌರಿಬಿದನೂರಲ್ಲಿ ಓದ್ತಾ ಇದ್ದ. ಅವನು ಲವ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಲಾಸ್ಟ್ ಡೆಡ್ ಹ್ಯಾಂಡಿಗೆ ಗೊತ್ತಾಯ್ತು ನಮಗೆ. ಅದು ಗೊತ್ತಾಗಿ ಇದು ಮಾಡಿದಕ್ಕೋಸ್ಕರ ಅದು ಮೊನ್ನೆ ಒಂದು ಕೇಸ್ ರಿಟೈರ್ ಆಗಿತ್ತು. ಈಗ ಇದನ್ನು ಕೋರ್ಟ್ಗೆ ಹೋಗಿ ಅಟೆಂಡ್ ಮಾಡಿದೆ. ಈಗ ಕರ್ಕೊ ಬರ್ತಾ ಇದ್ದೆ. ನಿನ್ನೆ ಹುಡುಗಿ ಕಡೆಯವರು ಸಂಬಂಧವರು ಗಾಡಿ ಕಿತ್ಕೊಂಡು ಅವ್ನು ಹೊಡೆದು ಫೋನ್ ಕಿತ್ಕೊಂಡು ಇದು ಮಾಡಿ ಟಾರ್ಜರ್ಸ್ಗೆ ಅವನು ಆತ್ಮಹತ್ಯೆ ಮಾಡ್ಕೊಂಡು. ಎಷ್ಟು ವಯಸ್ಸು? 18 ತುಂಬಿ ಮೇಲೆ 7 ವರ್ಷ 7 ತಿಂಗಳಾಗಿದೆ. ಹೌದು. ಹುಡುಗಿ ಯಾವರವರು? ಹೊಸಕೋಟೆ. ಎಲ್ಲಿ ಬರೋದು ಅದು? ಅದೇ ಸರ್, ಗರ್ಭತಳ್ಳಿಯಿಂದ ನೆಕ್ಸ್ಟ್ ಸ್ಟಾಪು. ಯಾವ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು? ನನ್ನ ಮಗ ಇಲ್ಲಿ ಮಂಜುನಾಥ್ ITI. ಅವ್ರಿಗೆ ಅದೇ ಸರ್, ಇಲ್ಲಿ ಉಪ್ಪರ್ ಕಾಲೋನಿ ರಾಜ್ಯ ಕಡೆ ಬರ್ತಾರೆ ಸರ್. ಅದು ಲೀಡರ್ಸ್ ಆ ಹುಡುಗಿ ಹೆಸರು? ಆ ಹುಡುಗಿ ಹೆಸರು ವರ್ಷ. ಈ ಆರೋಪಗಳು ಕುಟುಂಬದವರ ಹೇಳಿಕೆಯಾಗಿದ್ದು ಘಟನೆಯ ನಿಖರ ಕಾರಣವನ್ನು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಘಟನೆಯ ಮಾಹಿತಿ ತಿಳಿದಿದ್ದಂತೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮೃತದೇಹವನ್ನು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಅಗತ್ಯ ಕಾನೂನು ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಮೃತದೇಹವನ್ನು ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು. ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಯುವಕನ ಸಾವಿಗೆ ಕಾರಣವಾದ ಸಂದರ್ಭಗಳು, ಎರಡು ಕುಟುಂಬಗಳ ನಡುವೆ ನಡೆದ ಬೆಳವಣಿಗೆಗಳು ಹಾಗೂ ಇತರ ಎಲ್ಲ ಆಯಾಮಗಳ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ತನಿಖೆಯ ವರದಿ ಬಂದ ಬಳಿಕವೇ ಘಟನೆಯ ನಿಖರ ಹಿನ್ನೆಲೆ ಮತ್ತು ಸಾವಿಗೆ ಕಾರಣವಾದ ಅಂಶಗಳು ಸ್ಪಷ್ಟವಾಗಲಿವೆ. ವರದಿ ಸ್ವಾಗತ್, ಸುಮನ್ ಟಿವಿ, ಗೌರಿಬಿದನೂರು.